ಇದೆ ಉಮಾಪತಿ ಪ್ರೊಡಕ್ಷನ್ಸ್ ಅಂತ ಗೊತ್ತಾದ್ಮೇಲೆ ಅವ್ರು ಹೇಳ್ದಾಗೆ ಹೌದು, ಅದು ಒಂದೇ ಕಾರಣಕ್ಕೆ ನಾನು ಒಪ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಕತೆ ಗೊತ್ತಿರ್ಲಿಲ್ಲ. ಒಂದ್ಸತಿ ಕಾಲ್ ಬಂದಾಗ ನಾನು ಒಪ್ಕೊಂಡಾದ್ಮೇಲೆ ತುಂಬಾ ಮಾತುಗಳು ಬಂತು. ತುಂಬಾ ಅಂದ್ರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆದೆ ನಾನು, ಡೆಫಿನೆಟ್ಲಿ. ಬಿಕಾಸ್ ಇಂಡಸ್ಟ್ರಿಗೆ ಅವಾಗ್ನು ಹೊಸೊಬ್ಳು ನಾನು. ಎಲ್ಲರೂ ಹೇಳೋದನ್ನ ಈಸಿಯಾಗಿ ನಂಬೋದಿತ್ತು, ನಾನು ನಂಬ್ತಾ ಇದ್ದೆ. ಸೊ ತುಂಬಾ ಜನ ಹೇಳಿದ್ದಾರೆ ಆಕ್ಟಿಂಗ್ ಅನ್ನೋದು ಕೂಲಿ ಕೆಲಸ ಮಾಡೋದು, ದುಡ್ಡು ಬಿಸಾಕ್ತಿವಿ, ತಗೊಂಡೋಗ್ಬೇಕು, ಅವಕಾಶ ಕೊಟ್ಟಿದೀವಿ ಅಂತಾನು ಮಾತು ನಾನು ಕೇಳಿದ್ದೀನಿ. ಬಟ್ ನೀವು ನಿಮ್ಮ ಮನೆ ಮಗಳ ತರ ನನ್ನ ನೋಡ್ಕೊಂಡಿದ್ದೀರಾ. ನಾನು ಇದನ್ನ ಮನ್ಸಿಂದ ಹೇಳ್ತಾ ಇದ್ದೀನಿ. ನಿಮ್ಗೂ ಚಿಕ್ಕ ಹುಡುಗಿ ಮಗಳಿದ್ದಾಳೆ, ಸೊ ಅವಳು ಹೇಗ್ ನೋಡ್ಕೊಂಡಿದ್ದೀರಾ. ನೀವು ಅಷ್ಟು ನಮ್ಮ ಸೆಟ್ಟಿಗೆ ಬಂದಿಲ್ಲ, ನಿಮ್ ಬ್ಯುಸಿ ಇರೋದ್ರಿಂದ. ಬಟ್ ಯಾವಾಗ ಮೀಟ್ ಆಗಿದ್ದೀರಾ, ನಿಮ್ಮ ಜೊತೆ ನೀವು ಅಂದ್ರೆ ನಿಮ್ ಟೀಮ್ ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ, ಫ್ಯಾಮಿಲಿ ತರ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಇಂಡಸ್ಟ್ರಿಯಲ್ಲಿರೋ ಪ್ರತಿಯೊಬ್ರು, ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಸ್ಟಾರ್ಸ್ಗೂ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದೀರಾ. ಹೌದು, ಒಂದ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಗೆಲ್ಲುತ್ತೆ ಅಂತ ಗೊತ್ತಿರುತ್ತೆ, ಬಟ್ ಅದು ಜನಕ್ಕೆ ತಲುಪಿಸೋಕೆ ಎಲ್ಲಾ ಸ್ಟಾರ್ಸ್ ಕಡೆಯಿಂದ ಒಂದು ಪುಷ್ ಅಂತ ಸಿಕ್ಕರೆ ಅದು ತುಂಬಾ ಹೆಲ್ಪ್ ಆಯ್ತು ನಮ್ಗೆ. ಹೌದು, ಎಸ್ಪೆಷಲಿ ದರ್ಶನ್ ಸರ್ ಮಿತಿ ಮೀರಿ ತುಂಬಾ ಕಡೆ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಅದಕ್ಕೆ ಅದು ತುಂಬಾ ದೊಡ್ಡ ಸ್ಟೆಪ್, ಬಿಕಾಸ್ ದೊಡ್ಡ ವ್ಯಕ್ತಿ ನಮ್ಮ ಸಿನಿಮಾ ಡೇಟ್ ನ ನೆನ್ಪಿಟ್ಕೊಂಡು ಹೇಳೋದು ತುಂಬಾ ದೊಡ್ಡದು. ಸೊ ಥ್ಯಾಂಕ್ ಯು ಡಿ ಬಾಸ್. ಎಲ್ಲಾ ಸ್ಟಾರ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಮಹೇಶ್ ಸರ್, ಎಲ್ಲಾನು ನೀವು ನಾವೇನ್ ಥಿಯೇಟರ್ ವಿಸಿಟ್ ಎಲ್ಲ ಮಾಡ್ತಿದೀವಿ ಎಲ್ಲ ನೀವು ಪ್ಲಾನ್ ಮಾಡಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕನ್ನಡ ಹುಡುಗಿರ್ಗೆ ಕನ್ನಡ ಸಿನಿಮಾಗಳು ಕೊಡಿ, ಅವಾಗ ಅವ್ರು ಬೇರೆ ಭಾಷೆಗೆ ಹೋಗಲ್ಲ, ಇಲ್ಲೇ ಇರ್ತೀವಿ. ಸೊ ದಯವಿಟ್ಟು ನಮ್ಮ ಹುಡುಗಿರ್ಗೆ ಅವಕಾಶ ಕೊಡಿ, ಅವಾಗ ಡೆಫಿನೆಟ್ಲಿ ಕನ್ನಡ ಹುಡುಗಿರು ಬೆಳೀತಾರೆ. ಥ್ಯಾಂಕ್ ಯು ಸೋ ಮಚ್.